ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಕ್ರೀಡಾ ಸಾಧಕರನ್ನ ಸನ್ಮಾನಿಸಲಾಯಿತು. ಪ್ಯಾರಾ ಒಲಿಂಪಿಕ್ ಹೈ ಜಂಪ್ನಲ್ಲಿ ಬೆಳ್ಳಿ ಪದಕ ವಿಜೇತ ಎಚ್.ಎನ್. ಗಿರೀಶ್ ಹಾಗೂ ಕಬಡ್ಡಿ ಆಟಗಾರ ಹೊನ್ನಪ್ಪ ಗೌಡ ಅವರನ್ನ ಗೌರವಿಸಲಾಯಿತು. ಇವರಿಬ್ಬರು ಕ್ರೀಡೆಯಲ್ಲಿ ಭಾರತದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಹಾಗೆ ಕಾಲೇಜು ಪರವಾಗಿ ವಿವಿಧ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಸನ್ಮಾನಿಸಿ ಬಹುಮಾನದ ಮೊತ್ತವನ್ನ ಕೊಡಲಾಯಿತು. ಏಕಲವ್ಯ ಪ್ರಶಸ್ತಿ ವಿಜೇತ ಪ್ರೀತಮ್ ಚೌಗುಲೆ ಹಾಗೂ ಬ್ಯಾಡ್ಮಿಂಟನ್ ಆಟಗಾರ ಕುರುಗೋಡಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಮಾಧ್ಯಮ ಮತ್ತು ಮನರಂಜನಾ ವ್ಯವಹಾರ ಕುರಿತ 2 ದಿನಗಳ ಕಮ್ಮಟಕ್ಕೆ ಇವತ್ತು ಬೆಂಗಳೂರಲ್ಲಿ ಚಾಲನೆ ಸಿಕ್ಕಿದೆ. ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರಗಳ 10 ಹಲವು ವಿಷಯಗಳು ಈ ಕಮ್ಮಟದಲ್ಲಿ ಚರ್ಚೆಯಾಗ್ತಾ ಇದ್ದು, ಈ ಕುರಿತ ಒಂದು ವರದಿಯನ್ನು ನೋಡ್ತಾ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. Channel is talking about politics. You are looked at with suspicion. I take politics out of the equation. There is more to journalism. ಎಲ್ಲವೂ ಬದಲಾದಂತೆ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಾನೆ ಇದ್ದಾವೆ. ಹಾಗೆಯೇ ಕೆಲವು ಗಂಭೀರ ಸಮಸ್ಯೆಗಳು ಕೂಡ ಕಾಡ್ತಾ ಇದ್ದಾವೆ. ಇಂಥ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಅಂತಾನೆ ರಾಜ್ಯ ಸರ್ಕಾರದ ನೆರವಿನೊಂದಿಗೆ ಫಿಕ್ಕಿ ಸಂಸ್ಥೆ ಮಾಧ್ಯಮ ಮತ್ತು ಮನರಂಜನಾ ವ್ಯವಹಾರ ಕುರಿತ 2 ದಿನಗಳ ಕಮ್ಮಟವನ್ನ ಏರ್ಪಡಿಸಿದೆ. ಕಮ್ಮಟವನ್ನ ಉದ್ಘಾಟನೆ ಮಾಡಿದ ಸಿಎಂ ಸಿದ್ದರಾಮಯ್ಯ ತಮ್ಮ ಸರ್ಕಾರದ ಆನಿಮೇಷನ್ ನೀತಿ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದರು. ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರಗಳಿಗೆ ಅಗತ್ಯವಾದಂತಹ ಸಹಾಯವನ್ನ ಮಾಡ್ತೀವಿ ಎಂದರು. I would like to assure the state of Karnataka will provide an enabling environment to this ecosystem by harnessing digitally empowered medium to its fullest. Our Karnataka animation, visual efforts, gaming and comics policy has been one of the most forward-looking in the country with an aim to ensure maximum growth to the sector. ಪ್ರಮುಖವಾಗಿ ಇವತ್ತು ಮಾಧ್ಯಮಗಳ ಮುಂದೆ ಇರುವ ಸವಾಲುಗಳು, ವಸ್ತುನಿಷ್ಠತೆ, ಮಾಧ್ಯಮಗಳ ಪೈಪೋಟಿಯ ಮಧ್ಯೆ ನಿಜವಾದ ಸುದ್ದಿ ಸ್ವಾರಸ್ಯ ಕಳೆದು ಹೋಗಿದೆಯಾ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಸುವರ್ಣ ನ್ಯೂಸ್ನ ಸಂಪಾದಕ ಅನಂತ ಚಿನಿವಾರ್, ಅನೇಕ ಪ್ರಭಾವಗಳ ಮಧ್ಯೆಯೂ ವಸ್ತುನಿಷ್ಠ ಸುದ್ದಿಯನ್ನ ಪ್ರಸಾರ ಮಾಡೋದು ಹೇಗೆ ಅನ್ನೋ ಬಗ್ಗೆ ತಿಳಿಸಿಕೊಟ್ರು. Building a channel in a particular way is going to reward him in the long run. May not be politically, but business-wise. We can hold on to our own. A television channel is a bouquet of products apart from news. News is also there. But take the focus away from hardcore political news and create products that my sales team can take out to the market and convince the advertisers that here is a brand that you can proudly associate yourselves with. ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಖ್ಯಾತ ನಟ ಕಮಲ್ ಹಾಸನ್, ವಸತಿ ಸಚಿವರೂ ಆದ ಚಿತ್ರನಟ ಅಂಬರೀಶ್, ಸಂಸದೆ ರಮ್ಯಾ, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಚ್.ಡಿ. ಗಂಗರಾಜು ಮತ್ತಿತರರು ಪಾಲ್ಗೊಂಡಿದ್ರು. ಚರ್ಚಾಗೋಷ್ಠಿಗಳು ನಾಳೆ ಕೂಡ ಮುಂದುವರಿಯುತ್ತವೆ. ಬೆಂಗಳೂರಿನ ಕ್ಯಾಮರಾಮನ್ ರಾಮರಾವ್ ಜೊತೆ ಸಬಿತಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7.